ಗುಡ್ ಮಾರ್ನಿಂಗ್, ನಮಸ್ತೆ. ಬೆಳಗ್ಗೆ ಬರತ್ ನೋಡ್ರಿ ಫ್ಯಾನಿಂದು ಶಾಕಿಂಗ್ ನ್ಯೂಸ್ ಕೊಟ್ಟ. ನಟ್ ಬಿದ್ದೋಗೈತಂತ ಫ್ಯಾನಿಂದು. ಅವ್ರು ನೋಡಿದ್ರೆ ಅಲ್ಲೇ ಮಲಗಿದ್ರು ಬೆಳಗ್ಗೆವರೆಗೂ. ನಟ್ ಬಿದ್ದೋಗೈತೆ ಫ್ಯಾನಿಂದು. ಅಲ್ಲ, ನಾವು ಹುಡುಗರು ಯಾಕೆ ಹಿಂಗ ಅಂತ ನಮಗೆ ಬೇಕಾಗಿರೋರ್ಗೋಸ್ಕರ ಇಷ್ಟೊಂದು ಕಾಲ್ಗೋಸ್ಕರ ವೇಟ್ ಮಾಡ್ತೀವಲ್ಲ, ನಮ್ಗೆ ಭಯ ಆಯ್ತಿರುತ್ತೆ. ಏನಕ್ಕಪ್ಪ ಅಂತಂದ್ರೆ ನಮ್ಮಂತ ಡೈಮಂಡ್ಗಳನ್ನ ಎಲ್ಲವ್ರು ಕಳ್ಕೊಂಬಿಡ್ತಾರಂತ, ಅದಕ್ಕೆ ಭಯ ಆಯ್ತಿರ್ತದೆ. ಅಣ್ಣ ಏನು ದೋಸೆ ಅಣ್ಣ ಇದು? ಯಾವ ಆ್ಯಂಗಲಲ್ಲಿ ದೋಸೆ ಅಂತ ಕಾಣಕತ್ತದಂತಿದು. ಅದು ಹೆಂಗೆ ತಿನ್ನಕತ್ತಿ ಅಂತಿದ್ದನ. ನಾನು ಬರೀ ನೀರು ಕುಡ್ದು ಬಂದೀನಿ. ಏನಿಲ್ಲ ಗೈಸ್, ಇಷ್ಟೊತ್ತು ಗಾಳಿಪಟ ಮೂವಿ ನೋಡಿ ಫುಲ್ ಖುಷಿನೂ ಆಯಿತು, ದುಃಖನೂ ಆಯಿತು. ಅಯ್ಯೋ ದೇವ್ರೆ, ಏನೋ ಒಂದು ಆಯಿತು ಮೂವಿ ನೋಡಿ. ಏನಿಲ್ಲ, ಅನ್ನ ಸಾಂಬಾರು ಚೆನ್ನಾಗಿಲ್ಲ ಅಂದ್ರೆ ಇಂಥ ಒಂದು 4-5 ಸ್ನ್ಯಾಕ್ಸ್ ತಗೊಂಬರೋದು, ಅದ್ರಾಗ ಹಾಕೊಂಡು ತಿನ್ನೋದು, ಅಷ್ಟ ಕೆಲಸ. ಅವಾಗಾದ್ರೂ ಊಟ ಹೋಗ್ತದೆ, ಇಲ್ಲಾಂದ್ರೆ ಅದೂ ಹೋಗಲ್ಲ. ನೋಡಿರಿ, ಸ್ನ್ಯಾಕ್ಸ್ಗೆ ಇಂಥವು ಹಾಕೊಂಡು ತಿಂದರೆ ಊಟ ಹೋಗ್ತದೆ. ಏನಿಲ್ಲ, ಶನಿವಾರ ರವಿವಾರ ಬಂತಂದ್ರೆ ನಮ್ಮ ಮನೆ ಬರತ್ತಾಗ ಬಟ್ಟೆ ಹೋಗೋದು, ಒಗೆಯೋದು, ಬರೋದು. ಹಾಂ, ಅದಕ್ಕೆ ಹೇಳೋದು, ಹಾಸ್ಟ್ಲಾಗಿರೋ ಹುಡುಗನ್ನ ಮದುವೆ ಯಾರಿಗೆ ಮುಂದೆ ಏನಾರ ಮದುವೆ ಆಗ್ಲಕತ್ರ ಇಂಥದ್ದೆಲ್ಲ ಮಾಡ್ತಾರೆ ನೋಡಿ. ಹಾಸ್ಟ್ಲಾಗಿದ್ದು ಹುಡುಗರು ಇದನ್ನು ಕಲಿತಾರ, ಅಡುಗೆ ಮಾಡೋದು ಕಲಿತಾರ, ಮನೆ ಕಸ ಒರೆಸೋದು ಕಲಿತಾರ, ಮನೆ ಒರೆಸೋದು ಕಲಿತಾರ, ಕಸ ಗುಡಿಸೋದು ಕಲಿತಾರ. ಇನ್ನೂ ಏನೇನು ಕಲಿಬೇಕು ನಿಮಗೆ? ಸುಮ್ಮ ಹಾಸ್ಟ್ಲಾಗಿರೋ ಹುಡುಗನ ಮದುವೆ ಯಾರು ಹೇಳ್ತಾರೆ ನೋಡ್ರಿ. ಹಾಸ್ಟ್ಲಾಗಿರೋ ಹುಡುಗನ ಮದುವೆ ಆದ್ರೆ ಈ ಥರ ಬಟ್ಟೆ ಮಡ್ಚಿಡ್ತಾನೆ ಕಬಾಡ್ದಾಗ. ಆಮೇಲೆ ಈ ಥರ ತಟ್ಟೆನೇ ಎತ್ತಿಡಲ್ಲ, ಹೆಣ್ತಿನೇ ಎತ್ತಿಡ್ಬೇಕು ತಟ್ಟೆ. ಮುಂದೆ ಮೊಬೈಲ್ ನೋಡ್ಕೊಂತ ಕುಂತು ಬಿಡೋದು. ಇಷ್ಟೇ ರಜೆ ಬಂತಂದ್ರೆ ನಮ್ಮ ಕರಾಳ ದಿನ. ಯಾರ ಜೊತೆ ಮಾತಿರಲ್ಲ, ಏನಿಲ್ಲ. ಕೆಲಸ ಮಾಡೋದು, ಮಲಗೋದು, ಊಟ ಮಾಡೋದು, ಮತ್ತೆ ಮಲಗೋದು ಅಷ್ಟೇ. ಮತ್ತೆ ನಾಳೆ ಸಿಗುವ. ಬಾಯ್.